ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಬಣಕಾರ್ ದೀಪ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ, ಜನನಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ, ಹರಪನಹಳ್ಳಿ. ಎಷ್ಟೇ ಪ್ರಯತ್ನ ಪಟ್ಟರೂ ಬಾಯಿಯ ದುರ್ವಾಸನೆ ಕಡಿಮೆ ಆಗ್ತಿಲ್ವಾ? ವಿನಾಕಾರಣ ಬಾಯಿಯಲ್ಲಿ ದುರ್ವಾಸನೆ ಬರ್ತಿದೆಯಾ? ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಆಹಾರ, ಡ್ರೈ ಮೌತ್, ನಾಲಿಗೆಯ ಮೇಲೆ ಅಕ್ಯುಮುಲೇಟ್ ಆಗಿರುವಂತಹ ಬಿಳಿಯ ವರ್ಣ, ಹೊಟ್ಟೆಯಲ್ಲಿರುವಂತಹ ಕೆಲವು ಕೆಟ್ಟ ಬ್ಯಾಕ್ಟೀರಿಯಾಗಳ ಓವರ್ ಗ್ರೋತ್, ಇವುಗಳು ಬಾಯಿಯ ದುರ್ವಾಸನೆಯನ್ನು ಉಂಟು ಮಾಡಬಹುದು. ಇದಕ್ಕೆ ಪರಿಹಾರ ದಿನಕ್ಕೆ 2 ಬಾರಿ ಹಲ್ಲುಜ್ಜುವುದು, ಚೆನ್ನಾಗಿ ನೀರನ್ನು ಕುಡಿಯುವುದು, 1 ಲೋಟ ಬೆಚ್ಚಗಿನ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಆ ನೀರಿನಿಂದ ಬಾಯಿ ಮುಕ್ಕಳಿಸುವುದು, ಹಾಗೂ 1 ಮುಷ್ಟಿ ತುಳಸಿ ಎಲೆ ಅಥವಾ 1 ಮುಷ್ಟಿ ಮಲ್ಲಿಗೆ ಹೂವನ್ನು ಕೈಯಲ್ಲಿಯೇ ಸ್ವಲ್ಪ ಸ್ಕ್ವೀಸ್ ಮಾಡಿ 1 ಲೋಟ ನೀರಿಗೆ ಹಾಕಿ 30 ನಿಮಿಷ ಆದ ನಂತರ ಆ ನೀರಿನಿಂದ ಬಾಯನ್ನು ಮುಕ್ಕಳಿಸುವುದು. ಇದರೊಂದಿಗೆ ಆಯಿಲ್ ಪುಲ್ಲಿಂಗ್ನು ಕೂಡ ಅಭ್ಯಾಸ ಮಾಡಬಹುದು. ಅಂದರೆ 1 ಚಮಚ ಎಳ್ಳು ಅಥವಾ ತೆಂಗಿನ ಎಣ್ಣೆಯನ್ನು ಬಾಯಲ್ಲಿ ಹಾಕಿ ಆ ಎಣ್ಣೆಯಿಂದ ಬಾಯನ್ನು ಮುಕ್ಕಳಿಸುವುದು. ನಂತರ ಆ ಎಣ್ಣೆಯನ್ನು ಉಗಿದು 1 ಲೋಟ ಬೆಚ್ಚಗಿನ ನೀರಿನೊಂದಿಗೆ ಬಾಯನ್ನು ಮುಕ್ಕಳಿಸಬೇಕು. ಈ ರೀತಿ ಮಾಡ್ತಾ ಬರೋದ್ರಿಂದ ಬಾಯಿಯ ದುರ್ವಾಸನೆ ಕಡಿಮೆ ಆಗುತ್ತದೆ. ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ. ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.